ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ಕರ್ತನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ತಂದೆಯಾದ ದೇವರು ಅನುಗ್ರಹಿಸಲೆಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಬಾಲಕರ ಬಾಯಲ್ಲಿ ಬಲವಾದ ಸಾಕ್ಷಿಗಳು. ಪ್ರಿಯರಾದ ದೇವರ ಮಕ್ಕಳಿರ, ಕೀರ್ತನೆ ಗ್ರಂಥ 8ನೇ ಅಧ್ಯಾಯ 2ನೇ ವಚನವನ್ನು ನೋಡೋಣ. ನಿನಗೆ ವಿರೋಧವಾಗಿ ನಿಂತು ಮುಯಿ ತೀರಿಸುವ ವೈರಿಗಳ ಬಾಯನ್ನು ಕಟ್ಟೋದಕ್ಕೋಸ್ಕರ ನೀನು ಬಾಲಕರ ಮತ್ತು ಮೊಲೆಕೂಸುಗಳ ಬಾಯಿಂದ ಬಲವಾದ ಸಾಕ್ಷಿ ಉಂಟಾಗುವಂತೆ ಮಾಡಿದ್ದಿ. ಹೇಗೆ ಬಾಲಕರ ಬಾಯಲ್ಲಿ ಬಲವಾದ ಸಾಕ್ಷಿಯನ್ನು ಉಂಟಾಗುವಂತೆ ದೇವರು ಮಾಡಿದ್ದಾರೆ ಏನ್ರಿ? ವೈರಿಗಳು ಅಂದಾಗ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಗ್ರಂಥವನ್ನು ಹಿಡಿದುಕೊಂಡು ದೇವರ ವಾಕ್ಯಗಳನ್ನು ಬೋಧಿಸ್ತೀವಂತೇಳಿ ಬೋಧಕರಾಗಿ ಕರೆಯಲ್ಪಟ್ಟು ವಾಕ್ಯಕ್ಕೆ ವಿರುದ್ಧವಾಗಿ ನಡೀತಾ ಇರ್ತಾರೆ ನೋಡಿ, ಅಂಥವರನ್ನು ಕುರಿತು ದೇವರು ಹೇಳುವಂಥ ಮಾತು. ನಿನಗೆ ವಿರೋಧವಾಗಿ ನಿಂತು ಮುಯಿ ತೀರಿಸುವ ವೈರಿಗಳ ಬಾಯನ್ನು ಕಟ್ಟುವುದಕ್ಕೋಸ್ಕರ ನೀನು ಬಾಲಕರ ಮತ್ತು ಮೊಲೆಕೂಸುಗಳ ಬಾಯಿಂದ ಬಲವಾದ ಸಾಕ್ಷಿ ಉಂಟಾಗುವಂತೆ ಮಾಡಿದ್ದಿ. ಅಂದರೆ ಬಾಲಕರ ಬಾಯಲ್ಲಿ, ಮೊಲೆಕೂಸುಗಳ ಬಾಯಲ್ಲಿ ಬಲವಾದ ಸಾಕ್ಷಿಯನ್ನು ದೇವರು ಉಂಟು ಮಾಡಿದ್ದಾರಾ? ಬಲವಾದ ಸಾಕ್ಷಿ ಕೊಟ್ಟಿದ್ದಾರಾ? ಬಲವಾದ ಸಾಕ್ಷಿಯನ್ನು ಅವರು ಬಾಯಿಂದ ಬರುವಂತೆ ಮಾಡಿದ್ದಾರಾ ಅಂತ ನೋಡುವಾಗ ಏನ್ರಿ, ಮಕ್ಕಳನ್ನು ಪರಿಶೋಧನೆ ಮಾಡಿ. ಎರಡನೇದಾಗಿ ಆತ್ಮಿಕವಾದಂಥ ಮಕ್ಕಳನ್ನು, ಭೌತಿಕವಾದಂಥ ಮಕ್ಕಳನ್ನು ಕುರಿತು ನೋಡುವಾಗ ಏನ್ರಿ, ದೇವರು ಪ್ರತಿಯೊಂದರಲ್ಲಿ ಅಂದರೆ ಮಕ್ಕಳಲ್ಲಿ ಸಾಕ್ಷಿ ಇಟ್ಟಿದ್ದಾರೆ, ಶರೀರದಲ್ಲಿ ಸಾಕ್ಷಿ, ಅದೇ ಪ್ರಕಾರ ಈ ಪ್ರಕೃತಿಯಲ್ಲಿ ಕೂಡ ಸಾಕ್ಷಿ, ದೇವರ ವಿಷಯದಲ್ಲಿ ಸಾಕ್ಷಿ ಹೇಳುತ್ತೆ. ಅದೇ ಪ್ರಕಾರ ನಮ್ಮ ಶರೀರ ಕೂಡ ದೇವರಿಗೆ ಸಾಕ್ಷಿ ಕೊಡುತ್ತೆ. ನಮ್ಮ ತುಟಿಗಳಾಗಿರ್ಬೋದು ಏನ್ರಿ, ನಮ್ಮ ಅಂಗಾಲು ಮೊದಲುಗೊಂಡು ತಲೆಯಲ್ಲಿರುವಂಥ ಕೂದಲವರೆಗೆ ಆಗಿರ್ಬೋದು ಸಾಕ್ಷಿ ಕೊಡುವಂಥದ್ದು. ಅಂದರೆ ಪರಿಶೋಧನೆ ಮಾಡುವಾಗ ನಮ್ಮ ಮನೋನೇತ್ರಗಳಿಗೆ ಗೊತ್ತಾಗುತ್ತೆ. ಎರಡನೇದಾಗಿ ದೇವರ ಭಕ್ತರಿದ್ದಾರೆ ನೋಡಿ, ಮಕ್ಕಳು. ಈ ಮಕ್ಕಳ ವಿಷಯದಲ್ಲಿ, ಭಕ್ತರ ವಿಷಯದಲ್ಲಿ ಹೇಳಿರುವಂಥ ಮಾತು ಏನದು? ಯೆಶಾಯನ ಗ್ರಂಥ 11ನೇ ಅಧ್ಯಾಯ 6ನೇ ವಚನವನ್ನು, ತೋಳವು ಕುರಿಗಳ ಸಂಗಡ ವಾಸಿಸುವುದು, ಚಿರತೆಯು ಮೇಕೆ ಮರಿಗಳೊಂದಿಗೆ ಮಲಗುವುದು, ಕರುವು ಪ್ರಾಯದ ಸಿಂಹವು ಪುಷ್ಟ ಪಶುವು ಒಟ್ಟಿಗಿರುವವು, ಇವುಗಳನ್ನು ಚಿಕ್ಕ ಮಗುವು ನಡೆಸುವುದು. ಇವುಗಳನ್ನು ಚಿಕ್ಕ ಮಗುವು ನಡೆಸುವುದು. ಚಿಕ್ಕ ಮಗು ಯಾವುಗಳನ್ನು? ಪ್ರಾಯದ ಸಿಂಹವನ್ನು, ಆಮೇಲೆ ಪಶುಗಳನ್ನು, ಇವುಗಳನ್ನು ಚಿಕ್ಕ ಮಗುವು ನಡೆಸುತ್ತೆ. ಚಿಕ್ಕ ಮಗು ನಡೆಸುತ್ತಾ? ಈ ಒಂದು ವಚನ ಯಾತಕ್ಕಾಗಿ ಬರೆಸಿದ್ದಾರೆ ಅಂತ ನೋಡುವಾಗ ಏನ್ರಿ, ಸಭೆ ಇದೆಯಲ್ಲ, ಸಭೆ ದೇವರ ರಾಜ್ಯ, ದೇವರ ರಾಜ್ಯನೇ ದೇವರ ಸಭೆ. ಈ ದೇವರ ರಾಜ್ಯ ಎಂಬ ದೇವರ ಸಭೆಯಲ್ಲಿ ಎಂತೆಂಥವ್ರು ಇರ್ತಾರೆ? ಸಿಂಹದ ಹಾಗೆ ಇದ್ದಂಥವ್ರು ಇರ್ತಾರೆ, ಸಿಂಹಗಳ ಹಾಗೆ, ಆಮೇಲೆ ಕುರಿಗಳ ಹಾಗೆ, ಆಮೇಲೆ ಎತ್ತುಗಳ ಹಾಗೆ, ಆಮೇಲೆ ಮೃಗಗಳ ಹಾಗೆ ಇರ್ತಾರಲ್ವ. ಅಂದರೆ ಮನುಷ್ಯರು, ಅಂದರೆ ಸಭೆಗಳಲ್ಲಿ ಭಕ್ತರು ಇರ್ತಾರೆ ಮನುಷ್ಯರು. ಈ ಮನುಷ್ಯರಲ್ಲಿ ಒಂದು ಕಾಲದಲ್ಲಿ ಮೃಗಗಳ ಹಾಗೆ, ಸಿಂಹಗಳ ಹಾಗೆ, ಜಂತುಗಳ ಹಾಗೆ ನಡ್ಕೊಂಡಿರ್ತಾರೆ. ನಡೆದುಕೊಂಡಿರುವಂಥ ಅವರು ದೇವರಿಗೆ ಒಳಪಟ್ಟು ವಿಧೇಯರಾಗಿ ಬೋಧಕರ ಮಾತನ್ನು ಕೇಳ್ತಾರೆ. ಬೋಧಕರು ಯಾವ ರೀತಿ ಇರಬೇಕು? ಚಿಕ್ಕ ಮಕ್ಕಳ ಹಾಗೆ. ಚಿಕ್ಕ ಮಕ್ಕಳ ಹಾಗೆ ಇದ್ರೇನೆ ಅವರು ಬೋಧಕರಿಗೆ ಯೋಗ್ಯರಾಗ್ತಾರೆ. ವಯಸ್ಸಿನಲ್ಲಿ ದೊಡ್ಡವರಿದ್ದರೂ ಕೂಡ ಅವರು ಯಾವ ರೀತಿ ತಗ್ಗಿಸ್ಕೊಳ್ಬೇಕು ಗೊತ್ತಾ? ಚಿಕ್ಕ ಮಕ್ಕಳ ಹಾಗೆ ತಗ್ಗಿಸ್ಕೊಳ್ಬೇಕಂತ ಹೇಳ್ತಾರೆ ಯೇಸು ಪ್ರಭು. ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ಪರಲೋಕ ರಾಜ್ಯದಲ್ಲಿ ನಿಮಗೆ ಸ್ಥಳ ಇಲ್ಲ ಅಂತ ಹೇಳ್ತಾರೆ. ಈ ಚಿಕ್ಕ ಮಗು ಯಾರಪ್ಪ ಅಂತ ನೋಡುವಾಗ ಮತ್ತಾರು ಅಲ್ಲ, ದೇವರ ಸೇವಕರು, ಬೋಧಕರು, ನಾಯಕರನ್ನು ಕುರಿತು ಹೇಳಿರುವಂಥ ಮಾತು.
ಅದೇ ಪ್ರಕಾರ ಹೊಸ ಒಡಂಬಡಿಕೆಯಲ್ಲಿ ಲೂಕನ ಬರೆದ ಸುವಾರ್ತೆಯಲ್ಲಿ ನೋಡಿ ಪ್ರಿಯರೇ, ಲೂಕನ ಬರೆದ ಸುವಾರ್ತೆಯ 10ನೇ ಅಧ್ಯಾಯ 21ನೇ ವಚನ. ಅದೇ ಗಳಿಗೆಯಲ್ಲಿ ಆತನು ಪವಿತ್ರಾತ್ಮನ ಪ್ರೇರಣೆಯಿಂದ ಉಲ್ಲಾಸಗೊಂಡು ಹೇಳಿದ್ದೇನೆಂದರೆ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದಿ ಎಂದು ನಿನ್ನನ್ನು ಕೊಂಡಾಡುತ್ತೇನೆ. ಹೌದು ತಂದೆಯೇ, ಹೀಗೆ ಮಾಡುವುದೇ ಒಳ್ಳೆಯದೆಂದು ನಿನ್ನ ದೃಷ್ಟಿಗೆ ತೋರಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ಅಂದರೆ ದೇವರ ಒಂದು ಜ್ಞಾನ ಇದೆ ನೋಡಿ, ಆತ್ಮಿಕವಾದಂಥ ಜ್ಞಾನ ಇದೆ ನೋಡಿ. ಅಂದರೆ ಯೇಸು ಕ್ರಿಸ್ತರು ಬೋಧನೆ ಮಾಡುವಂಥ ಬೋಧನೆ, ಆತ್ಮಿಕವಾದಂಥ ಜ್ಞಾನ, ಪರಲೋಕಕ್ಕೆ ಸಂಬಂಧಪಟ್ಟಂಥ ಜ್ಞಾನ ಒಂದು ಕಾಲದಲ್ಲಿ ಮರೆಯಾಗಿದೆ. ಮರೆಯಾದಂಥ ಒಂದು ಜ್ಞಾನವನ್ನು ಯಾರ ಮೂಲಕ ತಿಳಿಸ್ಕೊಡ್ತಾರಪ್ಪ ಅಂತ ನೋಡುವಾಗ, ತನ್ನ ಶಿಷ್ಯರು, ಯೇಸು ಕ್ರಿಸ್ತರ ಜೊತೆಯಲ್ಲಿದ್ದಂಥ ಶಿಷ್ಯರಿದ್ದಾರಲ್ಲ, ಅವರ ಮೂಲಕ ತಿಳಿಸುವಂಥದ್ದು. ಅವರಿಗೆ ಅರ್ಥ ಆದಾಗ, ಅವರಿಗೆ ಈ ಸಂಗತಿಗಳು ಗೊತ್ತಾದಾಗ ಪ್ರಭು ಹೇಳುವಂಥ ಮಾತೇನಂತ ನೋಡುವಾಗ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದಿ. ಬಾಲಕರಂದರೆ ಜೊತೆಯಲ್ಲಿದ್ದಂಥ ಶಿಷ್ಯರಿದ್ದಾರಲ್ಲ, ಚಿಕ್ಕ ಮಕ್ಕಳಲ್ಲ. ನೋಡುವಾಗ ಈ ಲೋಕದಲ್ಲಿ ವಯಸ್ಸಿನಲ್ಲಿ ಏನು ದೊಡ್ಡವರಾಗಿದ್ದಾರೆ, ಆದರೆ ಈ ಲೋಕದೆಲ್ಲ ಏನು ಜ್ಞಾನ ತಿಳಿಯದವರು, ಸಾತ್ವಿಕರು, ಒಳ್ಳೆಯವರು, ದೇವರಿಗೆ ವಿಧೇಯರಾದವರು, ಭಕ್ತರು. ಇನ್ನು ಕೆಲವರು ಲೋಕದಲ್ಲಿ ಏನ್ರಿ ಯಾಜಕರು ಎಂದು, ಮಹಾಯಾಜಕರು ಎಂದು, ಶಾಸ್ತ್ರಿಗಳೆಂದು, ಪರಿಶಾಯರು ಎಂದು, ಜ್ಞಾನಿಗಳೆಂದು ಕರೆಯಲ್ಪಡ್ತಾ ಇದ್ದಾರೆ. ಆ ಜ್ಞಾನಿಗಳೆಂದು ಕರೆಯಲ್ಪಟ್ಟಂಥ ಅವರಲ್ಲಿ ಗರ್ವ ಇದೆ, ಅಹಂಕಾರ ಇದೆ. ಅಹಂಕಾರ ಇರುವುದರಿಂದ, ಗರ್ವ ಇರುವುದರಿಂದ ದೇವರು ತನ್ನ ಜ್ಞಾನವನ್ನು ಮರೆಮಾಡಿ ಅಮಾಯಕರಿಗೆ ತಿಳಿಸ್ತಾ ಇದ್ದಾರೆ, ಅಮಾಯಕರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಪರಿಚಯ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ಯೇಸು ಪ್ರಭು ಹೇಳುವಂಥ ಮಾತೇನು ಗೊತ್ತಾ, ಜ್ಞಾನಿಗಳಿಗೆ, ಮೇಧಾವಿಗಳಿಗೆ ನೀವು ಮರೆಮಾಡಿ ಬಾಲಕರಿಗೆ ತಿಳಿಸಿದ್ದೀರ ತಂದೆ, ಅದಕ್ಕೆ ನಿಮಗೆ ಸ್ತೋತ್ರಗಳು, ನಿಮ್ಮನ್ನು ಕೊಂಡಾಡುತ್ತೇನೆ ಅಂತೇಳಿ ಯೇಸು ಪ್ರಭು ನುಡಿದಿರುವಂಥ ಮಾತು. ಬಾಲಕರಂದರೆ ಭೌತಿಕವಾದಂಥ ಚಿಕ್ಕ ಮಕ್ಕಳಂತಲ್ಲ ಪ್ರಿಯರೇ. ಈ ಲೋಕದಲ್ಲಿ ದೊಡ್ಡವರಾಗೇ ಇರ್ತಾರೆ ವಯಸ್ಸಿನಲ್ಲಿ, ಆದರೆ ತಮ್ಮನ್ನು ತಾವು ತಗ್ಗಿಸಿಕೊಂಡು ದೇವರಿಗೆ ವಿಧೇಯರಾದಾಗ ಅಂಥವರನ್ನು ಕುರಿತು ಬಾಲಕರು, ಚಿಕ್ಕ ಮಕ್ಕಳು, ಇಲ್ಲ ಎಳೆ ಕೂಸುಗಳು ಅಂತೇಳಿ ಹೇಳಿರುವಂಥ ಮಾತು. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 14ನೇ ವಚನದಿಂದ, ಆಗ ಕುರುಡರು, ಕುಂಟರು ದೇವಾಲಯದಲ್ಲಿ ಆತನ ಬಳಿಗೆ ಬರಲು ಅವರನ್ನು ಸ್ವಸ್ಥ ಮಾಡಿದನು. ಆದರೆ ಮಹಾಯಾಜಕರು, ಶಾಸ್ತ್ರಿಗಳು ಆತನು ಮಾಡಿದ ಆಶ್ಚರ್ಯಕರವಾದ ಕಾರ್ಯಗಳನ್ನು, ದಾವೀದನ ಕುಮಾರನಿಗೆ ಜಯವೆಂದು ದೇವಾಲಯದಲ್ಲಿ ಕೂಗುತ್ತಿರುವ ಹುಡುಗರನ್ನು ನೋಡಿ ಸಿಟ್ಟುಗೊಂಡು ಆತನಿಗೆ, ಇವರು ಹೇಳುವುದನ್ನು ಕೇಳುತ್ತೀಯಾ ಎಂದು ಹೇಳಲು. ದೇವಾಲಯದಲ್ಲಿ ಹುಡುಗರಿದ್ದಾರೆ. ದೇವಾಲಯದಲ್ಲಿ ಹುಡುಗರು ಯೇಸು ಕ್ರಿಸ್ತರು ಮಾಡಿರುವಂಥ ಅದ್ಭುತ ಕ್ರಿಯೆಗಳನ್ನು ನೋಡಿ ಯೇಸು ಕ್ರಿಸ್ತರನ್ನು ಘನಪಡಿಸ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ. ದಾವೀದನ ಕುಮಾರನಿಗೆ ಜಯವಾಗಲಿ, ದಾವೀದನ ಕುಮಾರನಿಗೆ ಜಯವಾಗಲಿ ಅಂತೇಳಿ ಯೇಸು ಕ್ರಿಸ್ತರನ್ನು ಹೊಗಳುವಾಗ, ಘನಪಡಿಸುವಾಗ ಅಲ್ಲಿ ಶಾಸ್ತ್ರಿಗಳು, ಪರಿಶಾಯರು, ಯಾಜಕರಿದ್ದಾರೆ. ಅವರು ಬಂದು, ನಿಮ್ಮ ಈ ಹುಡುಗರು ಮಾತಾಡುವುದನ್ನು ನೀವು ಕೇಳ್ತಾ ಇದ್ದೀರಾ ಅಂದಾಗ ಯೇಸು ಪ್ರಭು ನೋಡಿ, ಹೌದು ಕೇಳುತ್ತೇನೆ. ಸಣ್ಣ ಮಕ್ಕಳ ಬಾಯಿಂದಲೂ ಮೊಲೆಕೂಸುಗಳ ಬಾಯಿಂದಲೂ ಸ್ತೋತ್ರವನ್ನು ಸಿದ್ಧಿಗೆ ತಂದಿ ಎಂಬುದನ್ನು ನೀವು ಎಂದಾದರೂ ಓದಲಿಲ್ಲವೋ? ಇದು ಕೀರ್ತನೆ ಗ್ರಂಥದಲ್ಲಿ ನಾವು ನೋಡಿದ್ದೀವಲ್ವ, 8ನೇ ಅಧ್ಯಾಯ 2ನೇ ವಚನದಲ್ಲಿ. ಒಂದು ಕಾಲದಲ್ಲಿ ಪ್ರವಾದನೆ ವಾಕ್ಯವು ಯೇಸು ಕ್ರಿಸ್ತರ ಕಾಲದಲ್ಲಿ ನೆರವೇರುವಂಥದ್ದು, ಯೇಸು ಕ್ರಿಸ್ತರ ಕಾಲದಲ್ಲಿ ನೆರವೇರುವಂಥದ್ದು. ಅಂದರೆ ಚಿಕ್ಕ ಮಕ್ಕಳ ಬಾಯಲ್ಲಿ ಸ್ತೋತ್ರ ಗೀತೆಗಳು, ಅವರ ಬಾಯಲ್ಲಿ ಏನಿಟ್ಟಿದ್ದಾರಂತೆ? ಸಾಕ್ಷಿ, ಬಲವಾದ ಸಾಕ್ಷಿ. ಬಲವಾದ ಸಾಕ್ಷಿ ಎಂದಾಗ ಯೇಸು ಕ್ರಿಸ್ತರನ್ನು ಕುರಿತು ತಿಳಿಸುವಂಥ ಸಾಕ್ಷಿ. ಮೆಸ್ಸಯ್ಯನು, ಈತನು ದಾವೀದನ ಮಗನು, ಈತನು ಮೆಸ್ಸಯ್ಯನು, ಈತನು ಅಭಿಷಕ್ತನು ಅಂಥೇಳಿ ಹುಡುಗರ ಬಾಯಲ್ಲಿ ಸಾಕ್ಷಿಗಳು. ಒಂದು ಕಾಲದಲ್ಲಿ
ದಾವೀದನ ಮೂಲಕ ನುಡಿದಿರುವಂಥ ಪ್ರವಾದನೆ ವಾಕ್ಯಗಳು ಇಲ್ಲಿ ನೆರವೇರುವಂಥದ್ದು ಪ್ರಿಯರಾದ ದೇವರ ಮಕ್ಕಳಿರ. ಬಾಲಕರ ಬಾಯಲ್ಲಿ ಬಲವಾದ ಸಾಕ್ಷಿಗಳ 1ನೇ ಶತಮಾನದಲ್ಲಿ ಅವರು ಮಾತಾಡಿದ್ದಾರೆ. ಅಪೊಸ್ತಲರು ಯೇಸುಕ್ರಿಸ್ತರನ್ನು ಉನ್ನತವಾಗಿ ಪರಿಚಯ ಮಾಡಿದ್ದಾರೆ. ಅಂದರೆ ಅವರಲ್ಲಿ ಬಲವಾದ ಸಾಕ್ಷಿ, ಯೇಸುಕ್ರಿಸ್ತರನ್ನು ಕುರಿತು ಬಲವಾದ ಸಾಕ್ಷಿ, ದೇವರನ್ನು ಕುರಿತು ಬಲವಾದ ಸಾಕ್ಷಿಗಳು. ಸಾಕ್ಷಿಯಲ್ಲಿ ಬಲವಾದ ಅರ್ಥ ಇರಬೇಕು. ಅಂಥ ಸಾಕ್ಷಿಯನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ. ಯಾಕೆ? ಈ ಲೋಕದಲ್ಲಿ ಪ್ರತಿಯೊಬ್ಬರು ರಕ್ಷಣೆ ಹೊಂದಬೇಕು, ಈ ಲೋಕದಲ್ಲಿ ಪ್ರತಿಯೊಬ್ಬರು ನಿತ್ಯ ಜೀವವನ್ನು ಪಡಿಬೇಕು, ಮೋಕ್ಷವನ್ನು ಪಡಿಬೇಕು, ನೆಮ್ಮದಿಯನ್ನು, ಸಮಾಧಾನವನ್ನು, ಸಂತೋಷವನ್ನು ಪಡಿಬೇಕು, ಮೋಕ್ಷವನ್ನು ಪಡಿಬೇಕಾದರೆ ಅದು ದೇವರ ವಾಕ್ಯಗಳ ಮೂಲಕ ಸಾಧ್ಯವಾಗುತ್ತೆ. ಪ್ರಿಯರಾದ ದೇವರ ಮಕ್ಕಳಿರ, ಬಾಲಕರ ಬಾಯಲ್ಲಿ ಬಲವಾದ ಸಾಕ್ಷಿಗಳು ದೇವರು ಉಂಟು ಮಾಡಿದ್ದಾರಂತ ನೋಡುವಾಗ ಹೌದು ಪ್ರಿಯರೇ, ಅವ್ರಿಗೆ ಜ್ಞಾನವನ್ನು ಕೊಟ್ಟಿದ್ದಾರೆ, ಯೇಸು ಕ್ರಿಸ್ತರ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಲವಾಗಿ ಅವರು ಸಾಕ್ಷಿ ಅರ್ಥ ಮಾಡಿಕೊಂಡು ಸಮಾಜಕ್ಕೆ ಪರಿಚಯ ಮಾಡಿದ್ದಾರೆ. ಈ ದಿನ ನಾವು ಏನು ಮಾಡ್ತಾ ಇದ್ದೀವಿ? ವಾಕ್ಯವನ್ನು ಅರ್ಥ ಮಾಡಿಕೊಂಡು ತಿಳಿದುಕೊಂಡು ವಾಕ್ಯದ ಪ್ರಕಾರ ನಾವು ಬದುಕ್ತಾ ಇದ್ದೀವಾ? ವಾಕ್ಯದಗೋಸ್ಕರ ನಾವು ಬದುಕ್ತಾ ಇದ್ದೀವಾ? ಅಥವಾ ಲೋಕಕ್ಕಾಗಿ ನಾವು ಬದುಕ್ತಾ ಇದ್ದೀವಿ? ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ಯಾಕೆಂದರೆ ಕೊನೆಯ ಕಾಲದಲ್ಲಿದ್ದೀವಿ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಆದ್ದರಿಂದ ವಾಕ್ಯಕ್ಕೆ ಒಳಪಟ್ಟು ವಿಧೇಯರಾಗಿ ಉನ್ನತರಾಗಿ ನಾವು ಜೀವಿಸೋಣ ಪ್ರಿಯರೇ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡೋಣ. ಮಹೋನ್ನತನೇ, ಸರ್ವೋನ್ನತನೇ, ಸರ್ವಶಕ್ತನಾದಂಥ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರಗಳು. ತಂದೆ, ಈ ಲೋಕದಲ್ಲಿ ಪ್ರತಿಯೊಬ್ಬರೂ ನಿಮ್ಮ ಮಕ್ಕಳು, ಪ್ರತಿಯೊಬ್ಬರು ರಕ್ಷಣೆಯನ್ನು ಪಡಿಬೇಕು ಎಂಬ ಉದ್ದೇಶದಿಂದ ತಂದೆ ನೀವು ವಾಕ್ಯಗಳನ್ನು ಬರೆಸಿದ್ದೀರಾ, ಗ್ರಂಥವನ್ನು ಕೊಟ್ಟಿದ್ದೀರಾ. ಒಂದು ಕಾಲದಲ್ಲಿ ಭಕ್ತರ ಮೂಲಕ ಅನೇಕ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಯುವಕರ ಮೂಲಕ, ಹಿರಿಯರ ಮೂಲಕ, ಚಿಕ್ಕ ಮಕ್ಕಳ ಮೂಲಕ ಏನೇನು ಹೇಳಬೇಕು ಪ್ರತಿಯೊಂದನ್ನು ನೀವು ತಿಳಿಸ್ಕೊಟ್ಟಿದ್ದೀರ ತಂದೆ. ಅದಕ್ಕೆ ನಿಮಗೆ ಸ್ತೋತ್ರಗಳು ತಂದೆ, ನಿಮಗೆ ಕೃತಜ್ಞತೆಗಳು ತಂದೆ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡಿ. ನೇರ ಪ್ರಸಾರವನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರನ್ನು ಆಶೀರ್ವದಿಸಿ, ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ. ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.